ನಮಸ್ಕಾರ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಇದೀನಿ ಅಂತ ಕೇಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಯಾರೆಲ್ಲ ಸೈಯದ್ ನದಾ ಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಇವತ್ತಿನ ವಿಷಯ ಏನಪ್ಪ ಅಂತಂತಂದ್ರೆ HAL ಒಳಗೆ ಹೈರಿಂಗ್ ಆಗತೈತಿ. ಈ HAL ಅಂದರೆ ಏನಪ್ಪ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೇಮಕಾತಿ ಅಂತ ಕೆಲಸ ಹೊಸದಾಗಿ ನೇಮಕಾತಿ ತೊಗೊಂಬಂದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದರಿಂದ ಇದನ್ನು 28 ವಯಸ್ಸಿನವರು ಅಪ್ಲೈ ಮಾಡ್ಬೋದು. ಇಷ್ಟೆಲ್ಲ ಹೇಳಕತ್ತೀಯನ್ನ ಇದು HAL ಅಂದರೆ ಏನಪ್ಪ ಅಂತ ಕೆಲಸ ನೀವು ತಿಳ್ಕೊಂಡಿರ್ಬೇಕು. ಅದು ಏನಪ್ಪ ಅಂತಂತಂದ್ರೆ ಇದು ನಮ್ದು ಡಿಫೆನ್ಸ್ ಐತಲ್ಲ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಒಳಗೆ ತಾಂತ್ರಿಕವಾಗಿ ಇದು ಸಪೋರ್ಟ್ ಮಾಡ್ತೈತಿ, ಅಂದರೆ ಕೆಲಸ ಮಾಡ್ತೈತಿ. ಬ್ಯಾಕ್ಗ್ರೌಂಡ್ ಟೀಮ್ ಇದ್ದಂಗೆ ಇದೊಂದು HAL ಸಂಸ್ಥೆ ಡಿಫೆನ್ಸ್ ವಿಭಾಗದ ಆಗೋದ್ರಿಂದ ಇದು ವೇಕೆನ್ಸಿ ಕರೆಯೋದು ಭಾಳ ರೇರ್ ಇರ್ತೈತಿ. ಕರೆದಿದ್ದನ್ನು ನೀವು ಮಿಸ್ ಮಾಡ್ಕೋಬೇಡ್ರಿ. ಹಂಗೆ ಇದು ಫೇಕ್ ನ್ಯೂಸ್ ಎದ್ದಿತ್ತು, ಧಾರವಾಡದಾಗ ಆಗೈತಿ. ಹಿಂದಿಯವ್ರು ಬಂದು ನೇಮಕ ಆಗಿಬಿಡ್ತಾರೆ, ನೀವು ಫಸ್ಟ್ ಸಪೋರ್ಟ್ ಮಾಡಿರಿ, ಕನ್ನಡಿಗರ ಮುಂದೆ ಬರ್ರಿ ಅಂತ ಕೆಲಸ ಒಂದು ನ್ಯೂಸ್ ಹರಿದಾಡತಿತ್ತು. ಅದೆಲ್ಲ ಫೇಕ್ ನ್ಯೂಸ್ ರೀ. ಇದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೇಮಕಾತಿಯನ್ನು ಹೊಸದಾಗಿ ಕರೆದಾರೆ, ಮಿಸ್ ಮಾಡ್ಕೋಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿರಿ. ವಿಡಿಯೋ ಫಸ್ಟ್ ಹೇಳ್ತಾ ಇದ್ದೀನಿ, ಇನ್ನು ಭಾಳ ದಿವಸ ಉಳಿದಿಲ್ಲ, ಇನ್ನು 5 ದಿವಸ ಉಳಿದೈತಿ ಅಪ್ಲಿಕೇಶನ್ ಆಫ್ ಆಗಕ್ಕೆ. ಫ್ಯೂಚರ್ ಡಿಫೆನ್ಸ್ ಕ್ಯಾಂಡಿಡೇಟ್ಗಳಿಗೆ ನನ್ನ ಚಾನಲ್ ಏನಾರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಾನು ಏರ್ಫೋರ್ಸ್, ನಾವಿ, ಇಂಡಿಯನ್ ಆರ್ಮಿ ಏನಾರು ಅಪ್ಡೇಟ್ ಬಂದರೆ ಹಿಂಗೆ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರಿಗೂ ಸ್ವಾಗತ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇಲ್ಲಿ ಖಾಲಿ ಇರುವ ಡಿಪ್ಲೊಮಾ ತಂತ್ರಜ್ಞ ಅಪ್ರೆಂಟಿಸ್ ಹುದ್ದೆಗೆ ನೇಮಕವನ್ನು ಕರಡಿಸಿದ್ದಾರೆ. ಈ ಹುದ್ದೆಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಈ ನೇಮಕಾತಿಗೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಈ ಒಂದು ಕೇಂದ್ರ ಸರ್ಕಾರದ ಜಾಬ್ ವೇಕೆನ್ಸಿ ಒಳಗೆ ಹುದ್ದೆಗಳು ಎಷ್ಟು ಅದಾವಪ್ಪ ಅಂತಂತಂದ್ರೆ 306 ಪೋಸ್ಟಿಗೆ ಹೈರಿಂಗ್ ನಡೆಯಕತ್ತೈತಿ. ಹಂಗೆ ಈ ಹುದ್ದೆಯ ಹೆಸರು ಡಿಪ್ಲೊಮಾ ತಂತ್ರಜ್ಞ ಅಪ್ರೆಂಟಿಸ್ ಅಂತ ಕೆಲಸ ಸೆಂಟ್ರಲ್ ಗೌರ್ಮೆಂಟ್ದವ್ರು ಹೈರಿಂಗ್ ಮಾಡ್ಕೋಕತ್ತಾರೆ. ಈ ಒಂದು ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ದು ಏನು ಎಜುಕೇಷನ್ ಆಗಿರ್ಬೇಕಪ್ಪ ಅಂತಂತಂದ್ರೆ ಅಧಿಕೃತವಾಗಿ ನೀವು ITI ಮುಗಿಸಿರ್ಬೇಕು, ಡಿಪ್ಲೊಮಾ ಆಗಿರ್ಬೇಕು, ಮತ್ತು ಎನಿ ಡಿಗ್ರಿನೂ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. BA, BCom, BBA, BCA, BSc, BE ಅಥವಾ BTech ಅನ್ನು ಸಂಪೂರ್ಣಗೊಳಿಸಿರ್ಬೇಕು. ಅಂದರೆ ನಿಮ್ಮ ಯೂನಿವರ್ಸಿಟಿಗೆ ವೆರಿಫೈ ಆಗಿರುವ ಸರ್ಟಿಫಿಕೇಟಿಗೆ ನೀವು ವ್ಯಾಲ್ಯೂ ಆಗಿರ್ಬೇಕು. ಆ ಸರ್ಟಿಫಿಕೇಟ್ ಪೂರ ನಿಮ್ಮ ಕಡೆ ಇರಬೇಕು. ಅಂದಾಗ ಎಜುಕೇಷನ್ ಇಷ್ಟಾದರೆ ಮುಗೀತು, ನೀವು ಇದನ್ನು ಅಪ್ಲೈ ಮಾಡ್ಬೋದು. ಪೂರ್ತಿ ಆನ್ಲೈನಾಗೆ ಅಪ್ಲೈ ಮಾಡ್ಬೋದು. ಇದನ್ನು ಕೇಳ್ತಿದ್ರೆ ಮತ್ತು ಎನಿ ಡಿಗ್ರಿ ಆದವರಿಗೆ ವೇಕೆನ್ಸಿ ತೊಗೊಂಬರ್ರಿ, ಫೇಕ್ ಇದ್ದಿದ್ದನ್ನು ಹೇಳಬೇಡ್ರಿ ಅಂತಂತಿದ್ರಿ. ಹಂಗೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಜಾಸ್ತಿ ವಿಡಿಯೋ ಹಾಕಂತೀನಿ, ಹಂಗೆ ಇಲ್ಲಿ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ, ಪ್ರೈವೇಟ್ ಕಂಪ್ನಿಗಳದ್ದು ಅಪ್ಡೇಟ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ ನನ್ನ ಚಾನಲಿಗೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನನ್ನ ಎಜುಕೇಷನ್ ಏನಾಗಿರ್ಬೇಕಂತ ಇನ್ನೇನು ಹೇಳಬೇಕಂದ್ರೆ ITI ಡಿಪ್ಲೊಮಾ ಪದವಿ ಅಂದರೆ ಎನಿ ಡಿಗ್ರಿ, BA, BCom, BBA, BCA, BSc ಮತ್ತು BE ಅಥವಾ BTech ಅನ್ನು ಪೂರ್ಣಗೊಳಿಸಿರ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ನೀವು ಅಪ್ಲೈ ಮಾಡಬೇಕು, ನಿಮ್ಮ ವಯಸ್ಸು ಎಷ್ಟು ಇರಬೇಕಪ್ಪ ಅಂತಂತಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೇಮಕಾತಿ ಅವ್ರ ಪ್ರಕಾರ ನಿಮ್ಗೆ ಗರಿಷ್ಠ 28 ವರ್ಷ ವಯಸ್ಸು ಹೊಂದಿರಬೇಕು. ಕೇಳಕತ್ತಿದ್ರಿ ಅಣ್ಣ 17 ವಯಸ್ಸಿನವ್ರು ಹಾಕ್ಬೋದೇನೋ? ಇಲ್ಲ, 18 ವಯಸ್ಸಿನ ಮೇಲಿನವರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಇದು ಸಂಪೂರ್ಣವಾಗಿ ಆನ್ಲೈನ್ ಇರ್ತೈತ್ರಿ. ಇದು ಅಲ್ಲಿ ಮೆನ್ಷನ್ ಮಾಡೇ ಬಿಟ್ಟಾರ ಅವ್ರ 28 ವಯಸ್ಸಿನ ಒಳಗಿರ್ಬೇಕು, ನಿಮ್ದು 18 ವಯಸ್ಸಿನ ಮ್ಯಾಲೆ ಇರ್ಬೇಕು. ಅಂದಾಗ ಈ ಜಾಬ್ ವೇಕೆನ್ಸಿ ನೀವು ಅಪ್ಲೈ ಮಾಡ್ಬೋದು. 28 ಐತಿ ಮತ್ತು ನಾವು SC SC ಕ್ಯಾಸ್ಟ್, ಆ ಕ್ಯಾಸ್ಟ್, ಈ ಕ್ಯಾಸ್ಟ್ ಅನ್ನೋರಿಗೆ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ರೀ. ಹಂಗೆ ಇದು ಗೌರ್ಮೆಂಟಿಂದ ಬಂದಿರೋದಾಗಿರೋದ್ರಿಂದ ಮೆನ್ಷನ್ ಮಾಡಿರೋ ಕ್ಯಾಸ್ಟ್ ವಯಸ್ಸನ್ನು ಸಡಿಲಿಕೆ ಮಾಡಿರ್ತಾರೆ ನೋಡ್ರಿ. ಸ್ಪೆಷಲಾಗಿ ಇವನ್ನ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿರಿ. ಮತ್ತು ಲಾಸ್ಟ್ ಡೇಟ್ ಇದೇ ತಿಂಗಳು 25 ಐತಿ, ಇನ್ನು 5 ದಿವಸ ಉಳಿದೈತಿ. ಮಿಸ್ ಮಾಡ್ಕೋಬೇಡ್ರಿ, ಅಪ್ಲೈ ಮಾಡಿರಿ. ಸಮೀಪಿರೋ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲೈ ಮಾಡಿರಿ. ನಾನು ಲಿಂಕ್ ಕೊಡ್ತೀನಿ. ಈಗ ಇದೊಂದು ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋದನ್ನು ಇದಕ್ಕೆ DD ಅಂದರೆ ಎಷ್ಟು ಅಮೌಂಟ್ ಕಟ್ಟಬೇಕು ಇದನ್ನು ನೀವು ಇಂಟ್ರ್ಯೂ ಸೆಟ್ ಮಾಡ್ಕೋಬೇಕಂತಂದ್ರೆ ಯಾವುದೇ ರೀತಿಯ ರೊಕ್ಕ ಕಟ್ಟುವಂಗಿಲ್ಲ. DD ಕಟ್ಟೋದು ಮತ್ತು ಅಂಚೆ ಕಚೇರಿ ಮೂಲಕ ನಿಮ್ಮ ಆನ್ಲೈನ್ ಪೇಮೆಂಟ್ ಮೂಲಕ ನೀವು ಕಟ್ತಿರ್ತೀರಿ ಎಕ್ಸಾಮ್ ಕುಳ್ರೊಕ್ಕ. ಇದು ಹಾಗೇನಿಲ್ಲ,
ಫುಲ್ ಆಫ್ ಕಾಸ್ಟ್ ಫ್ರೀ ಆಗಿರ್ತೈತಿ. ನೀವು ಫ್ರೀ ಆಗಿನ ಇದನ್ನು ಅಪ್ಲೈ ಮಾಡಿ. ನೆಕ್ಸ್ಟ್ ವಿಷಯ ಬರೋದು ಸ್ಯಾಲ್ರಿ ವಿಷಯ. ಈ ಸ್ಯಾಲ್ರಿ ವಿಷಯ ಒಳಗೆ ಕನ್ಫರ್ಮ್ ಆಗಿ ಹೇಳಂತೀನಿ, ಸೆಂಟ್ರಲ್ ಗೋರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರದ ಕೆಲಸ ಆಗಿರೋದ್ರಿಂದ ಇಲ್ಲಿ ತಿಂಗಳಿಗೆ 47,868 ರೂಪಾಯಿ ನಿಮಗೆ ಬಂದ ಸೇರ್ತೈತಿ. ಇಷ್ಟು ಸ್ಯಾಲ್ರಿ ಅಂತೂ ಕನ್ಫರ್ಮ್ ಐತಿ. ಫೇಕ್ ಐತಿ ಹಂಗೆ ಹಿಂಗೆ ಅಂತ ಅನ್ನೋರಿಗೆ ಈ ರೀಲ್ಸ್ ಶೇರ್ ಮಾಡಿಬಿಡ್ರಿ. ಆದಷ್ಟು ಕಾನ್ಫಿಡೆಂಟಿಂದ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಈ ಒಂದು HALನ ಪ್ರಕಾರ ನಿಮ್ಮ ಸ್ಯಾಲ್ರಿದ ತಿಂಗಳ ಎಷ್ಟು ಅಂತ ಕೆಲಸ ಈಗ ಕ್ಲಿಯರೆನ್ಸ್ ಸಿಕ್ಕರೆ ನೆಕ್ಸ್ಟ್ ಇದನ್ನು ಹೆಂಗೆ ಆಯ್ಕೆ ಮಾಡ್ತಾರಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇದನ್ನೊಂದು ಕೇಳ್ಕೊರಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೇಮಕಾತಿಯ ಅಧಿಕೃತ ಅಂದ್ರೆ ಅವರು ಬಿಟ್ಟಿರೋ ಪ್ರಕಾರ, ನ್ಯೂಸ್ ಬಿಟ್ಟಿರೋ ಪ್ರಕಾರ ಮೆರಿಟ್ ಪಟ್ಟಿ ದಾಖಲೆಗಳ ಪರಿಶೀಲನೆ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅಂದರೆ ನೀವು ಏನು ಎಜುಕೇಷನ್ ಅಪ್ಲೋಡ್ ಮಾಡಿರ್ತೀರಲ್ಲ ಸರ್ಟಿಫಿಕೇಟ್, ಅದ್ರ ಮೇಲೆ ನಿಮ್ಮ ಪರ್ಸಂಟೇಜನ್ನು ಎಲ್ಲದೂ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಅದರೊಳಗೆ ಲಿಸ್ಟ್ ಬಂದವ್ರದ್ದು ಇಂಟರ್ವ್ಯೂ ತೊಗೋತಾರೆ. ಇಂಟರ್ವ್ಯೂ ಮುಗಿದ ಮೇಲೆ ನಿಮ್ದು ನೆಕ್ಸ್ಟ್ ಪೋಸ್ಟಿಂಗ್ ಕೆಲಸ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂತ ಅದನ್ನು ಅವರು ಅಪ್ಡೇಟ್ ಮಾಡ್ತಾರೆ. ಇದೊಂದು ಭಾರತೀಯ ಡಿಫೆನ್ಸ್ ವಿಭಾಗ ಆಗಿರೋದರಿಂದ ಸ್ವಲ್ಪ ಅರ್ಜಿ ಸಲ್ಲಿಸೋದು ಸ್ವಲ್ಪ ಲೇಟ್ ಆಕೈತಿ. ಆರಾಮ ಸಲ್ಲಿಸ್ರಿ. ಇದೇನು ಫಿಸಿಕಲ್ ಇರುವುದಿಲ್ಲ. ಅರ್ಜಿ ಸಲ್ಲಿಸುವ ಕ್ರಮಗಳು ಅಂದರೆ ಸ್ಟೇಜ್ 1 ಸ್ಟೇಜ್ 2 ಅಂತ ಇರ್ತಾವೆ. ಇಲ್ಲಿ ಕೊಟ್ಟಿರೋ ಹಂಗನ ನೀವು ಆನ್ಲೈನ್ ಸೆಂಟ್ರ್ ಒಳಗೆ ಹೋಗಿ, ಇಲ್ಲಾಂದರೆ ನಿಮ್ಮ ಲ್ಯಾಪ್ಟಾಪ್ ಒಳಗೆ ಇಲ್ಲ ನಿಮ್ಮ ಕೈಯಲ್ಲಿರೋ ಫೋನ್ ಒಳಗೂ ಅಪ್ಲೋಡ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರಿ. ನೋಡಿರಿ, ಇವು ಫಸ್ಟ್ನೇದ್ದು 2ನೇದ್ದು 3ನೇದ್ದು ಅಂತ ಕೆಲಸ ಸ್ಟೇಜ್ಗಳನ್ನ ಕೊಟ್ಟರೆ ಅದನ್ನೆಲ್ಲ ಕ್ಲಿಯರೆನ್ಸ್ ಮಾಡಿರಿ. ಇನ್ನು ಓದಿ ಹೇಳೋದೇನು ಸರಿ ಅನಿಸೋದಿಲ್ಲ. ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದ್ದವ್ರು ಅಂದ್ರೆ ಇದನ್ನು ಅಪ್ಲೋಡ್ ಮಾಡೇ ಬಿಡೋಣ, ಒಂದು ಕೈ ನೋಡೇ ಬಿಡೋಣ, ಕಲ್ಲು ಹೋಗ್ಯಂಗೆ ಒಗಿದಪ್ಪ ಅನ್ನೋರು ಇದನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೆಂಗೆ ಇರ್ತೈತಪ್ಪ ಅಂತಂದ್ರೆ, ಆಸಕ್ತ ಮತ್ತು ಅರ್ಹ ವಿದ್ಯಾರ್ಥಿಗಳು 4/4/2025ರಿಂದ 25/4/2025 ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೇಮಕಾತಿ ಅಧಿಕೃತ ವೆಬ್ಸೈಟ್ ಒಂದು ಹೊರಡಿಸೈತ್ರಿ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲ್ ಒಳಗೆ ಪೇಸ್ಟ್ ಮಾಡಿದೆ ಅಂದರೆ ವೆಬ್ಸೈಟ್ ಓಪನ್ ಆಕೈತಿ. ಅಲ್ಲೇ ಅಪ್ಲೋಡ್ ಮಾಡ್ಬೋದು. ನಾನು ಲಿಂಕ್ನೂ ಕೊಡ್ತೇನೆ, ಡಿಸ್ಕ್ರಿಪ್ಷನ್ ಒಳಗೆ ಇಡ್ತೇನೆ. ಅಲ್ಲಿ ನೀವು ಟ್ಯಾಪ್ ಮಾಡಿ ಸೀದಾ ಲಿಂಕ್ ಒಳಗೆ ಹೋಗಿ ಹೋಮ್ ಪೇಜ್ ಇರ್ತೈತಿ HALದ್ದು, ಅಲ್ಲಿ ಅಪ್ಲೋಡ್ ಮಾಡಿರಿ. ಇನ್ನು ಪ್ರಮುಖ ಇಂಪಾರ್ಟೆಂಟ್ ದಿನಗಳು ಏನಪ್ಪ ಅಂತಂತಂದ್ರೆ ಸ್ಟಾರ್ಟಿಂಗ್ ಡೇಟ ಎಂಡ್ ಡೇಟ ಮೆನ್ಷನ್ ಮಾಡಿದ್ದಾರೆ ಅವರು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 4/4/2025 ಈಗಾಗಲೇ ಸ್ಟಾರ್ಟ್ ಆಗಿ ಒಂದು 20 ದಿವಸ ಆಯ್ತು. ನನ್ನಿಂದ ಭಾಳ ಅಂದ್ರೆ ಭಾಳ ತಪ್ಪಾಗೈತಿ. ಯಾಕಂದರೆ ಇದು ಅಪ್ಡೇಟ್ ಭಾಳ ದಿವಸ ಆಯ್ತು ನನ್ನ ಕಡೆ ಇದ್ದ, ಬಟ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು 5 ದಿವಸ ಉಳಿದೈತಿ, ಏನಾಗಿಲ್ಲ. ನನ್ನ ತರಪಿ ಒಂದು 50 ಮಂದಿಯಾರ ಹಾಕ್ರಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 25/4/2025 ನೋಡಿರಿ, ಕೇಳ್ಕೊರಿ. 25/4/2025 ಲಾಸ್ಟ್ ಡೇಟ್ ನೋಡ್ರಿ. ಅದು ಅಷ್ಟರೊಳಗೆ ಹಾಕ್ರಿ. ಇದು ಉದ್ಯೋಗ ಹೆಂಗೆ ಇರ್ತೈತಪ್ಪ ಅಂತಂದ್ರೆ ಆಲ್ ಇಂಡಿಯಾ ವೇಕೆನ್ಸಿ. ಭಾಳ ಮಂದಿ ಅನ್ಕೊಂಡಿರ್ತಾರೆ ವೇಕೆನ್ಸಿ ಎಲ್ಲ ಫೇಕ್ ಇರ್ತಾವೆ ಇದು ಅಂತ ಕೆಲಸ. ಫೇಕ್ ಮೊದಲಿತ್ತು, ಈಗೆಲ್ಲ ನಿಮ್ಮ ಮುಂದೆನೇ ನಡೀತೈತಿ. ಹಂಗೆ ನಾವು ಫೇಕ್ ನ್ಯೂಸ್ ಹೇಳೋದು ಇಲ್ಲ. ನನಗೆ ಅದಕ್ಕೆ ಬೇಕು ಇದನ್ನೆಲ್ಲ ಹೇಳೋದು, ನನಗೇನು ಲಾಭ ಇಲ್ಲ. ದಯವಿಟ್ಟು ಹೇಳ್ತೀನಿ, ನನಗೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ನಾನು ವಿಡಿಯೋ ಮಾಡೋದು. ಆದಷ್ಟು ಸಪೋರ್ಟ್ ಮಾಡಿರಿ. ನಾನು ಹಳ್ಳಿ ಹುಡುಗ, ಧಾರವಾಡದವ. ನೀವು ಕಂಡಿರೋ ಡಿಫೆನ್ಸಿಗೆ ಹೋಗೋದು ಅಂದರೆ ಇಂಡಿಯನ್ ಆರ್ಮಿ, ಏರ್ಫೋರ್ಸ್, ನೇವಿಗೆ ಹೋಗ್ಬೇಕನ್ನೋದು ಕನಸು ಏನಾರು ಮುರಿದಿತ್ತು ಅನ್ನೋದೇನಾದ್ರು ತಲೆಯಾಗಿತ್ತು ಅಂದರೆ ಅದನ್ನು ತೆಗೆದುಬಿಡ್ರಿ.